ನಮಸ್ಕಾರ ರೀ, ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ನೋಡ್ರಿ, ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಎಲ್ಲಾ ಡೆಕೋರೇಷನ್ ಎಲ್ಲಾ ಮಾಡಿ ತೋರ್ಸಕ್ ಆಗ್ಲಿ, ನಿಮಗ ಸ್ವಲ್ಪ ಅವಸರ ಇತ್ತ. ಕೆಲಸ ಮಾಡಕ್ ಯಾರಿಲ್ರಿ, ನಾವ್ ಒಬ್ಬಕ್ಕೆ ಮನ್ಯಾಗ, ಅದಕ್ಕ ಎಲ್ಲಾ ತೋರ್ಸಕ್ ಆಗ್ಲಿಲ್ಲ. ನಮ್ ತಮ್ಮ ಬಂದು ಈಗ ತೋರ್ಸಾತ ನಿಮಗ. ನೋಡ್ರಿ ಡೆಕೋರೇಷನ್ ಹೆಂಗಾಗೈತೆ ಕಮೆಂಟ್ ಮಾಡ್ರಿ. ದೀಪಾವಳಿಗೆ ನಾಳೆ ಬೆಳಗ್ಗೆ ದೇವಿನ ಕುಂದ್ರಸ್ತೀವಿ. ನೋಡ್ರಿ, ಎಲ್ಲ ನಾನೇ ಮಾಡಿದ್ದು. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಐತಿ, ಅದನ್ನೆಲ್ಲ ನಾಳೆ ಬೆಳಗ್ಗೆ ಫಿನಿಶ್ ಮಾಡ್ತೀವಿ. ಬರ್ರಿ, ನಮ್ಮ ಮನಿ ಲೈಟಿಂಗ್ಸ್ ಎಲ್ಲ ಹಾಕಿವಿ, ತೋರಿಸ್ತೀನಿ ನಿಮಗೆ. ನೋಡ್ರಿ ಲೈಟಿಂಗ್ಸ್ ಎಲ್ಲ ಹಾಕ್ತೀವಿ. ಎಲ್ಲ ಹೆಂಗ್ ಕಾಣತೈತೆ ಅಂತ ಕಮೆಂಟ್ ಮಾಡ್ರಿ. ಚಲೋ ಆಗೈತಿಲ್ಲ ಅಂತ. ಅಕ್ಕ ತಮ್ಮ ಹೊರ ಹೊಂಟ. ತಮ್ಮ ಬಾಯ್ಲಿ ಈಕಿ ಬಾ ಉಡಾಪಿ. ನೋಡ್ರಿ, ಈಕಿ ಪಟಾಕಿ ಸೌಂಡ್. ಗುಡ್ ಮಾರ್ನಿಂಗ್ ರೀ. ಬೆಳಗ್ಗೆ ಹಾಕಿ ನೋಡ್ರಿ, ನಾನು ಏನು ಮಾಡತ್ತೀನಿ ಅಂದ್ರೆ ರಂಗೋಲಿ ಹಾಕತ್ತಿದ್ದೆ. ಜಲ್ದಿ ಬರಲಿಲ್ಲ. ಜಲ್ದಿ ವಿನಾಯಕ್ ಎದ್ದಿದ್ನಂದ್ರೆ ಇನ್ನೊಂದು ಟ್ರಿಕ್ ಹೇಳ್ಕೊಡೋದಿತ್ತು ಅವರಿಗೆ. ರಂಗೋಲಿದ್ದ ಏನ್ರಿ ಅದು? ಇರ್ತದ ಹಂಗ. ನೋಡ್ರಿ ಹೆಂಗೆ ತೆಗ್ದಾರ ನಮ್ಮ ಈ ರಂಗೋಲಿ. ಆಗೈತಿ ಮಾತ್ರಿಗೆ ರಂಗೋಲಿ ಎಲ್ಲ ಹಾಕಿವಿ. ದೇವಿನ ಅಲಂಕಾರ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡು ಕೈ ಕಾಲು ಹಾಕೊಂಡಿದ್ರಿ. ನೋಡ್ರಿ, ಈಗ ಏನ್ ಮಾಡತ್ತೀರ ಏನಿ? ನಾನು ಅಮ್ಮನ ಮಕ್ಕ ಡೆಕೋರೇಷನ್ ಮಾಡತ್ತಿದ್ದೆ. ಅಲಂಕಾರ ಮಾಡತ್ತೀನಿ. ನಂಗಲ್ರಿ, ಅವ್ರಿಗಾರ ತೋರಿಸ್ರಿ. ನೋಡ್ರಿ, ಈ ತರ ಇವು ಇದರ ಟೇಸ್ಟರ್ ಸಿಗ್ತಾವ. ಇವು 10 ರೂಪಾಯಿ ಒಂದು ಪ್ಯಾಕೆಟ್ ಇರ್ತೈತಿ. ತಂದು ಹಚ್ಕೋಬಹುದು. ಭಾಳ ಚಂದ ಕಾಣತೈತಿ. ನಾನು ತಂದೆಲ್ಲ ಅಲಂಕಾರ ಮಾಡತ್ತೀನಿ ರೀ. ಸೀರೆ ಉಡ್ಸಿ ನೋಡ್ರಿ, ಅಲ್ಲಿ ಸೀರೆ ತೋರ್ಸಪ್ಪ ಅವ್ರಿಗೆ. ಒಂದೇ ನಾವು ಯಾಕೆ ಇಷ್ಟು ಅಲಂಕಾರ ಎಲ್ಲ ಅದ್ದೂರಿಯಾಗಿ ಮಾಡತ್ತೀವಿ ಅಂದ್ರೆ ನಾವು ವರ್ಷಕ್ಕೆ 2 ಹಬ್ಬ ಅಷ್ಟ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಮನ್ಯಾಗ ಇರೋದಿಲ್ಲ ಮತ್ತು ಟೈಮ್ ಕೊಡೋಕ್ಕಾಗೋದಿಲ್ಲ ಅಂತಂದು. ಒಂದು ವರಮಹಾಲಕ್ಷ್ಮಿ ಹಬ್ಬ, ಒಂದು ದೀಪಾವಳಿ ಹಬ್ಬ. ಇದನ್ನ ಭಾಳ ಗ್ರ್ಯಾಂಡಾಗಿ ಮಾಡ್ತೀವಿ. ಬರ್ರಿ, ಇನ್ನೂ ಏನೇನು ಮಾಡ್ತೀವಿ ಅಂತ ನೋಡ್ತೀವಿ. ಸೀರೆ ತೋರ್ಸಪ್ಪ ಅವ್ರಿಗೆ. ಫೈನಲ್ ನೋಡ್ರಿ, ಇಷ್ಟೆಲ್ಲ ಅಲಂಕಾರ ಮಾಡೀವಿ. ಈಗ ಇನ್ನೂ ಕೆಲಸ ಭಾಳ ಐತಿ. ಭಾಳ ಅಂದ್ರೆ ಭಾಳ ಕೆಲಸ ಐತಿ. ನಿಮ್ಮ ಜೋಡಿ ಮಾತಾಡ್ಕೊಂತ ಕೆಲಸ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟು ನಮ್ಮ ಇನ್ನೂ ತೋರಿಸ್ತಾನು. ಫೈನಲ್ ಡೆಕೋರೇಟೆಡ್ ದೇವಿ. ಇನ್ನು ಸಮಯ ಎಲ್ಲ ಇಡ್ಬೇಕ್ರಿ. ದೀಪಗಳು ಎಲ್ಲ ಇಟ್ಟಾದ್ಮೇಲೆ ಭಾಳ ಚಂದ ಕಾಣ್ತೈತಿ.
ಏನು ಮಾಡತ್ತೀರಿ ಏನಿ? ಸಂಕ್ರಾಂತಿ ಮಾಡತ್ತೀವಿ. ಮದ್ವಿ ಆಗ್ಲವ್ರು ಜಲ್ದಿ ಮದ್ವೆ ಆಗ್ಲಿ, ಮದ್ವೆ ಆದ್ರು ಚಲೋ ಇರ್ಲಿ ಅಂತಂದ. ಈಗ ನನಗೇನು ಮಾಡ್ಬೇಕ್ರಿ? ನೀ ಕಟ್ಕೊ, ನಿಂದು ಮದ್ವೆ ಆಗ್ಲಿ. ಮದ್ವೆ ಹುಡುಗಿ ಮೇಲೆ ಮಾತಾಡೋದು ಕಡಿಮೆ ಮಾಡ್ಲಿ ಅಂತೇಳಿ. ಇದೆಲ್ಲಿ ನೋಡ್ರಿ, ಹಿಂಗೆ ಮಡ್ಚ್ಕೋಬೇಕ. ಮಡ್ಚ್ಕೊಂಡು ಹಿಂಗೆ ಈ ಥರ ಮಾಡ್ಕೊಂಡು ನಮ್ಗೆ ಯಾವ್ದು ಹೂವು ಇರುತ್ತೆ ಆ ಹೂವನ್ನ ಇಲ್ಲಿ ಇಟ್ಕೊಂಡು, ಇದು 5 ಎಳಿದ ದಾರ ಇದು, ಹಿಂಗೆ ಮಾಡ್ಕೊಂಡು ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡವ ಚಪಾತಿ ಮಾಡತ್ತಾರ, ಸಾರಿ ಹೋಳಿಗೆ ಮಾಡತ್ತಾರ. ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ನೋಡಿದೆ, ಹಿಂಗೆ ದೀಪ ಬತ್ತಿ ಮಾಡೋರು ಹೆಂಗಿರ್ತೈತೆ ಅಂತಂದು ತೋರಿಸಿರಿ. ಎಣ್ಣೆ ಕ್ಯಾಂಡಲ್ ಹಾಕಿ ಕರಗ್ಸೋದ್ರಿ. ಕರಗ್ಸಿ ಹಿಂಗೆ ಹಾಕೊಂಡು ನೋಡ್ರಿ, ಇಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಗಟ್ಟೆ ಆದದಿಲ್ಲ. ಭಾಳ ಚಂದ ದೀಪ ಹತ್ತಾವ್ರಿ ಇವು. ಒಟ್ಟ ಜಲ್ದಿ ಆರೋಂಗಿಲ್ಲ. ಒಂದು ಮಿನಿಮಮ್ 3 hours ಮಟ್ಟ ಬರ್ತೈತಿ ಒಂದು ದೀಪ. ನಿಮ್ಗೆ ಸಾಯಂಕಾಲ ಹಚ್ಚಿ ತೋರಿಸ್ತೀನಿ ನಾವು ಹೆಂಗೆ ಬರ್ತಾವಂಟಿ. ನೋಡ್ರಿ ಗಟ್ಟೆ ಆದೈತಿ, ಹಿಂಗೆ ಗಟ್ಟೆ. ಈ ಸಾಯಂಕಾಲ ತೋರಿಸ್ತೀನಿ ರೀ. ನೋಡಲ್ಲ ಮತ್ತೆ ನಮ್ಮ ಚಿಕ್ಕಿ ಹೋಳಿಗೆ ಮಾಡತ್ತಾರ್ರಿ ನನಗಲ್ರಿ ದೇವ್ರಿಗೆ. ಹಾಂ, ಈಗ ಹೋಳಿಗೆ ಹೆಂಗೆ ಮಾಡ್ತಾರೆ ಹೇಳ್ತಾರೆ? ಹೇಳ್ರಿ, ಹೋಳಿಗೆ ಮಾಡೋದು ಹೆಂಗೆ ಹೇಳ್ರಿ. ಹೋಳಿಗೆ ಮಾಡಿ ಬ್ಯಾಳೆ ಕುಸುದು ಬೆಲ್ಲ ಹಾಕಿ ಮಿಕ್ಸಿ ಹಾಕೊಂಡು ಆನಂತರ ಹೋಳಿಗೆ ಹಿಟ್ಟು ನಾದಿ ಸೂಕ್ಷ್ಮವಾಗಿ ಹಿಟ್ಟು ತಗೋತಿ ಮುಂದೆ ಸ್ವಲ್ಪ ಸ್ವಲ್ಪ ಹಾಕಿ ಚೆಂದಾಗಿ ಲಟ್ಟಿಸಿ ಬೇಯಿಸ್ಬಿಟ್ಟು ಹೋಳಿಗೆ ರೆಡಿ. ನೋಡ್ರಿ ನಮ್ಮ ಅತ್ತಿ ಸ್ವೀಟ್ ಎಷ್ಟಂಗ್ ಮಾಡ್ತಾರು. ನಮ್ಮ ಹೋಳಿಗೆ ಇಷ್ಟ ಆಗಿದೆ ಅಂದ್ರೆ ನಿಮ್ಗೆ ಕಮೆಂಟ್ ಹಾಕ್ರಿ. ಮತ್ತ ಈ ದೀಪ ನೀವು ಟ್ರೈ ಮಾಡಿದಂದ್ರೆ ಕಮೆಂಟ್ ಹಾಕ್ರಿ, ನಂಗೆ ಹೆಂಗಿದ್ವು ಅಂತಂದು ಟ್ರೈ ಮಾಡಿ. ನೋಡ್ರಿ ಎಲ್ಲ ಬಂದವರಿಗೆಲ್ಲ ಸ್ವೀಟ್ ಮಾಡೀವಿ, ಕೇಸರಿ ಬಾತ್. ಅವರಿಗೆಲ್ಲ ಇದನ್ನ ಪ್ರಸಾದ ಕೊಡೋ ಸಲುವಾಗಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೂ ತಾವೆಲ್ಲ ಏನು ವಿಡಿಯೋ ವೀಕ್ಷಣೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಇಷ್ಟವಾಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಇನ್ನೂ ಹೆಚ್ಚಿನಾಗಿ ವಿಡಿಯೋಗಳು ನಿಮ್ಮ ಮುಂದೆ ತಗೊಂಡ್ಬರ್ತೀವಿ ಅಂತ ಹೇಳ್ತಾರೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದರ ಜೊತೆಗೆ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ, ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.